ಇದರಿಂದ ರೈತರಿಗೆ ರೆಂಟಲ್ ಇನ್ಕಮ್ ಕೂಡ ಬರ್ತದೆ ಸರ್. ಬಾಡಿಗೆ ಹೊಡ್ಕೊಂಡು ತಿಂಗಳಿಗೆ ಸುಮಾರು 30,000 ಮಟನೂ ಸಂಪಾದನೆ ಸಹಿತ ಮಾಡ್ಬೋದು ಸರ್ ರೈತರುಗಳೆಲ್ಲ. ಸರ್ ನೋಡ್ತಾ ಇರ್ಬೋದು ನಿಮಗೆ ಇದೀಗ ಬೂನ್ ಸ್ಪ್ರೇ ಇದು. ಇವಾಗ ಇದು ಸ್ಟಾರ್ಟ್ ಮಾಡಿದ್ರೆ ಜಸ್ಟ್ ಸಿಂಪಲ್ ಸ್ಟಾರ್ಟಿಂಗ್ ಜಸ್ಟ್ ಒಂದು ಇದು ಪಿ ಟಿ ಒ ಶಾಪಾಗಿ ಸ್ಟಾರ್ಟ್ ಆಗುತ್ತೆ. ಇದು ನೋಡಿದ್ರೆ ಎಷ್ಟು ಚೆನ್ನಾಗಿ ಸ್ಪ್ರೇ ಆಗುತ್ತೆ ಅಂತ ಸರ್. ನಮ್ಮಲ್ಲಿ 200 ಲೀಟ್ರ್ ಬೂನ್ ಸ್ಪ್ರೇ ಸಿಗುತ್ತೆ, 300 ಲೀಟ್ರು ಮತ್ತು 500 ಲೀಟ್ರು, ಈ 3 ಮಾಡೆಲ್ಗಳು ಸಿಗುತ್ತೆ ಬೂನ್ ಸ್ಪ್ರೇ ಸಿಗುತ್ತೆ ನಮ್ಮಲ್ಲಿ ಸರ್. ರೈತರಿಗೆ ಈ ವರ್ಷದಿಂದ ನಮ್ಮ ಕಂಪ್ನಿಲಿ ರೆಡಿಯಾಗುವಂಥ ಬೂನ್ ಸ್ಪ್ರೇ ಮತ್ತು ಸಾಲ್ಟ್ ಟೈರ್ಗಳು ಸರ್ಕಾರದ ಸಹಾಯಧನದಲ್ಲಿ ಸಿಗ್ತಾ ಇದ್ದಾವೆ. ಕೇವಲ ರೈತರ ವಂತಿಗೆ ಕೊಟ್ಟು ಅವ್ರು ವರ್ಕೌಟ್ ಕಾಪಿ ತಗೊಂಬಂದರೆ ನಾವು ರೈತರಿಗೆ 200 ಲೀಟ್ರ್ ಬೂನ್ ಸ್ಪ್ರೇ ಮತ್ತು ಸಾಲ್ಟ್ ವೀಲ್ಗಳನ್ನು ಮತ್ತು ಎಕ್ಸೆಲ್ ಸಹಿತನೂ ಕೊಡ್ತಾಯಿದೆ ಸರ್. ನಮಸ್ಕಾರ ರೈತ ಬಾಂಧವರಿಗೆ. ನನ್ನ ಹೆಸರು ಅಜಯ್ ಗೊಂಬೆ ಅಂತ. ನಾನು ಗೊಂಬೆ ಇಂಜಿನಿಯರಿಂಗ್ ವರ್ಕ್ಸ್ ನರಗುಂದ್ ಈ ಕಂಪ್ನಿ ಓನರ್. ನಾನು ಈ ವಿಡಿಯೋದಲ್ಲಿ ನಮ್ಮ ಕಂಪ್ನಿಯಲ್ಲಿ ರೆಡಿ ಆಗ್ತಿರೋಂಥ ಬೂನ್ ಸ್ಪ್ರೇಯರ್ ಮತ್ತು ಸಾಲಿಡ್ ವೀಲ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾನು ಈ ವಿಡಿಯೋದಲ್ಲಿ HDP ಪಂಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಪಂಪ್ ವಿಶೇಷವಾಗಿ ಗೇರ್ ಬಾಕ್ಸ್ ಮಾಡಲ್ ಪಂಪ್ ಇದೆ. ಇದು ಬೇರೆ ಕಂಪ್ನಿಲಿ ನೋಡ್ಬೋದು ನೀವು, ಗೇರ್ ಬಾಕ್ಸ್ ಮಾಡಲ್ ಪಂಪ್ ಇನ್ನೂ ಬಂದಿಲ್ಲ, ಭಾರತದಲ್ಲಿ ಕಡಿಮೆ ಇದ್ದಾವೆ. ಇದು ಗೇರ್ ಬಾಕ್ಸ್ಗಳಿಂದ ರೈತರಿಗೆ ಏನು ಅನುಕೂಲ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಕಡಿಮೆ ಇಂಧನ ಬಳಸಿ ಇದು ಅತಿ ವೇಗವಾಗಿ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಬೇರೆ ನೀವು HDP ಪಂಪ್ ನೋಡಿದ್ರೆ ಒಂದೇ ಶಾಫ್ಟ್ ಇರೋದ್ರಿಂದ ಅತಿ ಸ್ಪೀಡ್ ಬೇಕು, ಜಾಸ್ತಿ RPM ಜಾಸ್ತಿ ತೊಗೊಳ್ತಾರೆ. ಬಟ್ ಈ ಇದ್ರ ಯೂಸ್ ಮಾಡೋದ್ರಿಂದ RPM ಕಡಿಮೆ RPMಲ್ಲೇ ಅಧಿಕವಾಗಿ ಕಾರ್ಯಕ್ಷಮತೆ ಮಾಡುತ್ತೆ. ಇದು ಈ ನಮ್ಮಲ್ಲಿ ಅಧಿಕವಾಗಿ ಸೇಲ್ ಆಗೋದಂತೆ 200 ಲೀಟರ್ ಬೂನ್ ಸ್ಪ್ರೇ ಸೇಲ್ ಆಗುತ್ತೆ ಸ್ಮಾಲ್ ಟ್ರ್ಯಾಕ್ಟರ್ಗಳಿಗೆ. ಮತ್ತು ಇದಕ್ಕೆ ನಾವೆಲ್ಲ ಯೂಸ್ ಮಾಡೋದು ಟಾಟಾ ಕಂಪ್ನಿ ಸ್ಟೀಲ್ಗಳನ್ನ ಯೂಸ್ ಮಾಡಿದ್ದೀವಿ. ಮತ್ತು ಇದಕ್ಕೆ ನೋಡ್ಬೋದು ನೀವು ಟಾಕೆ ನೋಡ್ಬೋದು, ಫಿನಿಶಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ಮದೇ ಓನ್ ಮಾಡಲ್ ಸರ್. ಇದು ಓನ್ ಮಾಡಲ್ ಆಗಿಂದ ವೆಯ್ಟ್ ಅಧಿಕವಾಗಿದೆ, ಇದು ವೆಯ್ಟ್ ಭಾಳ ಇದೆ. ಮತ್ತು ಇದಕ್ಕೆ ನಾವು ಯೂಸ್ ಮಾಡಿದ್ರೆ ಟಾಟಾ ಕಂಪ್ನಿ ಸ್ಟೀಲ್ಗಳನ್ನ ಯೂಸ್ ಮಾಡಿದ್ದೀವಿ. ಮತ್ತು ಇದು ಯೂಸ್ ಮಾಡಿ ನೋಡ್ಬೋದು ಸರ್ ನೀವು. ಇದಕ್ಕೆ ಪಂಪ್ ಯೂಸ್ ಮಾಡಿದ್ರೆ ನಾವು 12 HDP ಪಂಪ್ ಯೂಸ್ ಮಾಡಿದ್ದೀವಿ. ಅದು ಗೇರ್ ಬಾಕ್ಸ್ ಮಾಡಲ್ನ ನಮ್ಮದೇ ಓನ್ ಬ್ರ್ಯಾಂಡನ್ನು ಯೂಸ್ ಮಾಡಿದ್ದೀವಿ. ಈ ಪಂಪ್ ಯೂಸ್ ಮಾಡೋದ್ರಿಂದ ಕಡಿಮೆ ಡೀಸೆಲ್ ಬಳಸ್ಕೊಂಡು ಅಧಿಕವಾಗಿ ಕೆಲಸ ಮಾಡೋದು ರೈತರು. ಮತ್ತು ಇದ್ರ ವಿಶೇಷ ಏನಂತಾರೆ, ಒಂದೇ ದಿನದಲ್ಲಿ ನೀವು ಇದನ್ನು 60 ಎಕರೆ ತನಕ ಹೊಡಿಬೋದು ಸರ್ ರೈತರು, ಒಂದೇ ಜಾಗದಲ್ಲಿ ಹೊಲ ಇದ್ದರೆ ಸರ್. ಅದೇ ರೀತಿ ಇದು 300 ಲೀಟರ್ ಬೂನ್ ಸ್ಪ್ರೇ ಇದು 300 ಲೀಟರ್ ತಾಕೆ ನೋಡ್ಬೋದು ನೀವು ಎಷ್ಟು ಹೆವಿ ಇದೆ ಅಂತ. ಮತ್ತು ಸೇಮ್ ಸರ್ ಇದನ್ನು ಯೂಸ್ ಮಾಡೋದ್ರ ಕಂಪ್ನಿಗಳನ್ನ ನಾವು ಟಾಟಾ ಕಂಪ್ನಿ ಸ್ಟೀಲ್ನ ಯೂಸ್ ಮಾಡಿದ್ದೀವಿ. ಸೇಮ್ ಇದಕ್ಕೂ ಸರ್ ನಾವು ನಮ್ಮದೇ HDP ಪಂಪ್ನ ಯೂಸ್ ಮಾಡಿದ್ದೀವಿ. ಈ ಪಂಪನ್ನು ಹಾಕಿರೋದ್ರಿಂದ ನಿಮಗೆ ಕಡಿಮೆ ರೈತರಿಗೆ ಬಹಳ ಲಾಭ ಆಗುತ್ತೆ ಸರ್. ಕಡಿಮೆ ಡೀಸೆಲ್ನ ಬಳಸ್ಕೊಂಡು ಅಧಿಕವಾಗಿ ಅವರು ಕೆಲಸ ಮಾಡ್ಬೋದು ಸರ್. ಮತ್ತು ಇದು ಹಾಕೋದ್ರಿಂದ ಒಂದೇ ದಿವಸಕ್ಕೆ ರೈತರು ಸುಮಾರು 60 ಎಕರೆ ತನಕ ಆರಾಮ್ ಸ್ಪ್ರೇ ಮಾಡ್ಬೋದು ಸರ್. ಮತ್ತು ಇದು ಒಮ್ಮೆ ನೀವು ಫಿಲಪ್ ಮಾಡಿದರೆ ಸುಮಾರು 4 ಎಕರೆ ಮೇಲ್ಗಡೆ ರೈತರು ಒಂದೇ ಸ್ಪ್ರೇ ಮಾಡ್ಬೋದು ಸರ್. ಇದನ್ನು ಒಮ್ಮೆ ಫಿಲಪ್ ಮಾಡಿದರೆ ಇದು ನಿಮಗೆ ದೊಡ್ಡ ಗಾಡಿಗೆಲ್ಲ ಸೂಟ್ ಆಗುತ್ತೆ ಸರ್. ಸರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಾಲಿಡ್ ವೀಲ್ಗಳು ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇಡೀ ಇಂಡಿಯಾಗೆ ಸರ್ 2018ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಇಂಡಿಯಾಕ್ಕೆ ನಾವೇ ಸಾಲಿಡ್ ವೀಲ್ಗಳನ್ನ ಪರಿಚಯ ಮಾಡಿಸಿದ್ದು 2018ರಲ್ಲಿ. ಇವಾಗ ನೋಡ್ತಿರೋದು ಎಲ್ಲ ರೀತಿಯ ಟ್ರ್ಯಾಕ್ಟರ್ಗಳಿಗೂ ಸರಿ ಹೋಗುವಂಥ ಸಾಲಿಡ್ ವೀಲ್ಗಳು ಮತ್ತು ಟ್ಯೂಬ್ ವೀಲ್ಗಳು ನಮ್ಮಲ್ಲಿ ಸಿಗುತ್ತವೆ. ಮತ್ತು ಇದ್ರ ಕ್ವಾಲಿಟಿಗಳನ್ನ ನೋಡ್ಬೋದು ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಅಂತ. ಬೇರೆ ಕಂಪ್ನಿಲಿ ಕ್ವಾಲಿಟಿಗಳಲ್ಲಿ ಕಾಂಪ್ರಮೈಸ್ ಆಗುತ್ತೆ ಸರ್. ನಮ್ಮ ಕಂಪ್ನಿಯಲ್ಲಿ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗೋಲ್ಲ, ಒಳ್ಳೆ ಕ್ವಾಲಿಟಿ ಇದೆ ಸರ್. ಮತ್ತು ಇದ್ರ ಮೇಲ್ಗಡೆ ನಾವು 1 ಇಯರ್ ವಾರಂಟಿ ಕೊಡ್ತೇವೆ. ಸೊ ಈ ಟ್ಯೂಬಲ್ಲಿ ನೀವೇನು ಇದು ಟೈರಲ್ಲಿ ಏನೇ ಆದರೂ ಸಹಿತ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊತೇವೆ 1 ಇಯರ್ ಆದರೆ ಸರ್. ಇದೇ ನೋಡಿ ಸರ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು. ಇಲ್ಲಿ ನೋಡ್ತಿರ್ಬೋದು ನೀವು, ಸ್ಮಾಲ್ ಟ್ರ್ಯಾಕ್ಟರ್ಗಳಿಗೆ ವೇಟ್ ಅಡ್ಜಸ್ಟ್ಮೆಂಟ್ ಎಕ್ಸೆಲ್ಗಳು ಬರ್ತಾವಲ್ಲ, ಇವೇ ಸರ್. ಅದು ಈ ಡಿಸೈನನ್ನು ಸಹಿತ ನಾವೇ ಮಾಡಿರೋದು 2020ರಲ್ಲಿ ಈ ಡಿಸೈನ್ನ ನಾವು ಮಾಡಿದ್ವಿ. ಬಟ್ ಇವಾಗ ಆಲ್ ಓವರ್ ಇಂಡಿಯಾದಲ್ಲಿ ನೋಡ್ತಾ ಇರ್ಬೋದು ನೀವು, ಇದೇ ಡಿಸೈನ್ನ ಎಲ್ಲ ಕಡೆ ಮಾಡ್ತಾಯಿದ್ದಾರೆ ಸರ್. ನೋಡ್ತಾ ಇರ್ಬೋದು ಇಲ್ಲಿ ನಮ್ಮದೇ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಇಲ್ಲಿ ಬೂನ್ ಸ್ಪ್ರೇ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ. ಈ ನಮ್ಮ ಕಂಪ್ನಿಯಲ್ಲಿ ಯೂಸ್ ಮಾಡೋ ಮೆಟೀರಿಯಲ್ ಬಂದು ಇದಕ್ಕೆ ಟಾಟಾ ಕಂಪ್ನಿ ಸ್ಟೀಲ್ಗಳನ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ರೆಡಿ ಆಗುವಂಥ ಬೂನ್ ಸ್ಪ್ರೇಗಳನ್ನು ನಾವು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಕಡೆ ಕೊಡ್ತೇವೆ ಸರ್. ಮತ್ತು ಹೊರ ರಾಜ್ಯಗಳು ಸಹಿತ ನಾವು ಇಲ್ಲಿಂದ ಕಳಿಸ್ತೀವಿ ಸರ್, BR ಥ್ರೂ. ಮತ್ತು ಇಲ್ಲಿ ಮಹಾರಾಷ್ಟ್ರ ಮತ್ತು ರಾಜ್ಕೋಟ್ಗೆಲ್ಲ ಹೋಗ್ತೇವೆ ಸರ್ ಇಲ್ಲಿಂದ. ಪ್ರತಿ ದಿವಸಕ್ಕೆ ಸರ್ ಇಲ್ಲಿ ಸುಮಾರು ಒಂದು 20 ಟ್ಯಾಂಕಿಗೆ ರೆಡಿ ಆಗ್ತವೆ, ಹಾಗೆ ಡಿಸ್ಪ್ಯಾಚ್ ಆಗ್ತಾ ಇರ್ತವೆ. ಇಲ್ಲಿ ನೋಡ್ಬೋದು ಸರ್, ಪ್ರತಿ ದಿವಸ ಹಾಗೆ ರೆಡಿ ಆಗ್ತಾ ಇರ್ತವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಸರ್. ನೋಡ್ತಾ ಇರ್ಬೋದು ಇಲ್ಲಿ ನಮ್ಮದೇ ಕಂಪ್ನಿ ಓನ್ ಬ್ರ್ಯಾಂಡ್ ಆಗಿಂತ HDP ಪಂಪ್ ಇದೆ. ಸೊ ಪರ್ ಡೇಗೆ ಇಲ್ಲಿ ಇಷ್ಟು ರೆಡಿ ಆಗ್ತಾ ಇರುತ್ತೆ, ಆಲ್ಮೋಸ್ಟ್ ಒಂದು 20 ಪೀಸ್ ರೆಡಿ ಆಗ್ತಾ ಇರುತ್ತೆ, ಹಾಗೆ ಡಿಸ್ಪ್ಯಾಚ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ಟಾಕ್ ಎಷ್ಟಿದೆ ಅಂತ. ಇವಾಗ ಇದು ಓನ್ಲಿ ಇಲ್ಲಿ ಸ್ಟಾಕ್ಸ್ ಇರುತ್ತೆ, ಇನ್ನು ಗುಡೌನಲ್ಲಿ ಸ್ಟಾಕ್ ಇದೆ ಸರ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಗಾಲಿಗಳು ಸ್ಟಾಕ್ ಇದೆ ನಮ್ಮಲ್ಲಿ ಅಂತ. ಇಲ್ಲಿ ಪ್ರತಿಯೊಂದು ಗಾಡಿಗೂ ಸರಿ ಹೊಂದುವಂಥ ವೀಲ್ಗಳು ನಮ್ಮಲ್ಲಿ ಸಿಗ್ತವೆ ಸರ್. ನೋಡ್ಬೋದು ಇಲ್ಲಿ ಸ್ಟಾಕ್ ಎಷ್ಟಿದೆ ಅಂತ. ನೀವು ಭಾಳ ಸ್ಟಾಕ್ ಇದೆ ಸರ್. ಪ್ರತಿ ರೈತರು ಯಾವುದೇ ಗಾಡಿ ತಗೊಂಡ್ರು ಸರ್, ಟ್ರ್ಯಾಕ್ಟರ್ ತಗೊಂಡ್ರು ಆ ಗಾಡಿಗೆ ಸೂಟ್ ಆಗುವಂಥ ವೀಲ್ಗಳು ನಮ್ಮಲ್ಲಿ ಸಿಗ್ತವೆ. ಮಂಜು ಬಿದ್ದಂಗೆ ಬೀಳ್ತಾ ಇದೆ ಸರ್. ನೋಡ್ಬೋದು ನೀವು ಹೆಂಗೆ ಬೀಳ್ತಾ ಇದೆ ಅಂತ. ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ರೈತರಿಗೆ ಏನಾಗುತ್ತೆ ಸರ್, ಕೀಟನಾಶಕಗಳೆಲ್ಲ ಬೇಗ ಸಾಯುತ್ತೆ. ಮತ್ತು ಈ ನೋಜಲ್ಗಳನ್ನ ಯೂಸ್ ಮಾಡೋದ್ರಿಂದ ರೈತರಿಗೆ ಕೂಲಿ ಆಳುವ ಸಮಸ್ಯೆಗಳಿಂದ ಅಧಿಕ ಲಾಭ ಆಗುತ್ತೆ ರೈತರಿಗೆ. ಈಗ ನಮ್ಮ ಬೂನ್ ಸ್ಪ್ರೇ ಮತ್ತು ಸಾಲ್ಟ್ ಗಾಲಿಗೆ ಮತ್ತು ಟ್ಯೂಬ್ ಗಾಲಿಗಳಿಗೂ ಸಬ್ಸಿಡಿಲಿ ಕೂಡ ಸಹಿತ ಅವೈಲೇಬಲ್ ಇದ್ದಾವೆ. ಈಗ ಕೇವಲ ಈಗ 1,05,000 ರೂಪಾಯಿಗೆ ವಂತಿಗೆ ಕಟ್ಟಿದ್ರೆ ಸಾಕು ರೈತರು ಸರ್. ಇದು ಸಬ್ಸಿಡಿಯಲ್ಲಿ ಸಿಗುತ್ತೆ ಸರ್. ಬೂನ್ ಸ್ಪ್ರೇ ಮತ್ತು ಸಾಲ್ಟ್ ವೀಲ್ಗಳೆಲ್ಲ ಸಿಗ್ತವೆ ಸರ್. ಇದು ಸ್ಮಾಲ್ ಟ್ರ್ಯಾಕ್ಟರ್ಗಳಿಗೆಲ್ಲ, ಸಣ್ಣ ಟ್ರ್ಯಾಕ್ಟರ್ಗಳಿಗೆಲ್ಲ ಸರ್ ಈಗ ರೈತರ ವಂತಿಗೆ ಕೇವಲ 1,05,000 ರೂಪಾಯಿ ಕಟ್ಟಿದ್ರೆ ಸಾಕು ಸರ್. ಇಲ್ಲಿ ಅವರಿಗೆ 4 ಗಾಲಿಗಳು ಮತ್ತು 4 ಎಕ್ಸೆಲ್ ಮತ್ತು ಬೂನ್ ಸ್ಪ್ರೇ 200 ಲೀಟರ್ ಬೂನ್ ಸ್ಪ್ರೇ ಕೂಡ ಬರ್ತದೆ ಸರ್. ರೈತರ ವಂತಿಗೆ ಇದರಲ್ಲಿ 1,05,000 ರೂಪಾಯಿ ಇರುತ್ತೆ ಸರ್. ಇಷ್ಟು ಕಟ್ಟಿದ್ರೆ ಸಾಕು ಸರ್, ರೈತರಿಗೆ ಇದು ಸಬ್ಸಿಡಿಯಲ್ಲಿ ಸಿಗುತ್ತೆ ಸರ್. ವಾರಂಟಿ ಈಗ ಇದು ಟ್ಯೂಬ್ ಟೈರ್ ಬಂದ್ಬಿಟ್ಟು ಸರ್ 1 ಇಯರ್ ವಾರಂಟಿ
ಕೊಡ್ತೀವಿ ನಾವು. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದರೂ ಸರ್ 1 ವರ್ಷ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ. ಅದೇ ರೀತಿ ಸಾಲ್ಟ್ ವೀಲ್ಗಳು ಸಹಿತ ನಾವು 1 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಸರ್ AC ಪಂಪ್ ಇದೆಲ್ಲ ಅದಕ್ಕೂ 1 ವರ್ಷ ವಾರಂಟಿ ಇದೆ ಸರ್. ಅದಕ್ಕೇನಾದರೂ ನಾವು ಚೇಂಜ್ ಮಾಡಿಕೊಡ್ತೀವಿ ನಾವು. ಸೊ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗಳನ್ನ ನೀವು ಫೋನ್ ಮಾಡಿದರೆ ಸಾಕು ಸರ್, ಡೈರೆಕ್ಟ್ ನೇರವಾಗಿ ಸಂಪರ್ಕ ಮಾಡ್ಬೋದು. ಅಥವಾ ನೀವು ನೇರವಾಗಿ ನಮ್ಮ ಫ್ಯಾಕ್ಟ್ರಿಗೆ ಬಂದು ವಿಸಿಟ್ ಮಾಡ್ತೀರಾ ಅಂತಂದರೆ ಇದು ನಮ್ಮ ಫ್ಯಾಕ್ಟ್ರಿ ಬಂದು ಸರ್ ನರಗುಂದಲ್ಲಿ ಬರುತ್ತೆ. ನರಗುಂದಲ್ಲಿ ಬಂದರೆ ನೀವು ಬಿಜಾಪುರ ರೋಡಿಗೆ ನಮ್ಮ ಫ್ಯಾಕ್ಟ್ರಿಗಳು ಸಿಗುತ್ತೆ ಸರ್ ಇದು.